ಬೆಳಗಾವಿ ಸಕ್ಕರೆ ಕಾರ್ಖಾನೆ ಚುನಾವಣೆ ರಣರಂಗದಂತೆ ಕಾವೇರಿದೆ. ಚುನಾವಣೆಯಲ್ಲಿ ಕದನಗಳು ಹೆಚ್ಚಾಗಿದೆಯಂತೆ. ರೈತರಿಂದ ಫ್ಯಾಕ್ಟರಿ ಉಳಿಸಿ ಘೋಷಣೆ ಕೂಡ ಮಾರ್ಧನಿಸಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಗುವಿನ ವಾತಾವರಣದಲ್ಲಿ ಸಕ್ಕರೆ ಕಾರ್ಖಾನೆ. ಎಸ್, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ MK ಹುಬ್ಬಳ್ಳಿ ಪಟ್ಟಣದಲ್ಲಿರುವಂತಹ ಶ್ರೀ ಕಲ್ಮೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಸ್ಥಾನಕ್ಕೆ ಇಂದು ಚುನಾವಣೆ ನಡೀತಾ ಇತ್ತು. ಭಾರಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು. MLC ಚೆನ್ನರಾಜ ಹಟ್ಟಿಹೊಳಿ ಇದಾರಲ್ಲ, ಅವರ ಬೆಂಬಲಿಗರು ಹಾಗೂ ರೈತರ ನಡುವೆ ತೀವ್ರ ವಾಗ್ವಾದ ನಡೆದಿತ್ತಂತೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ವು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇತ್ತು. ಆದರೆ ಚುನಾವಣಾ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸ್ಥಾನಕ್ಕೆ ನಡೆಸ್ತಾ ಇರುವಂತಹ ಚುನಾವಣೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರರಾಗಿರುವಂತಹ MLC ಚೆನ್ನರಾಜ ಹಟ್ಟಿಹೊಳಿ ಸ್ಪರ್ಧಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚೆನ್ನರಾಜ್ ಹಾಗೂ ಖಾನಾಪುರ ಶಾಸಕ ವಿಠ್ಠಲ್ ಹಲಗೇರ್ಕರ್ ಅವರು ಮತದಾನ ಕೇಂದ್ರದಲ್ಲಿ ಬೀಡುಬಿಟ್ಟಿದ್ರು. ಈ ವೇಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮ್ಮುಖದ ರೈತರು ಫ್ಯಾಕ್ಟರಿ ಉಳಿಸಿ ಎಂದು ಘೋಷಣೆಯನ್ನ ಕೂಗಿದ್ರು. ರೈತರ ಈ ಘೋಷಣೆಗೆ ಹೆಬ್ಬಾಳ್ಕರ್ ಬೆಂಬಲಿಗರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದರಿಂದ ರೈತರು ಮತ್ತು ಹೆಬ್ಬಾಳ್ಕರ್ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪರಿಸ್ಥಿತಿ ಕೈಮೀರುವಂತಹ ಹಂತಕ್ಕೆ ತಲುಪಿತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚೆನ್ನರಾಜ ಹಟ್ಟಿಹೊಳಿ ಮಧ್ಯ ಪ್ರವೇಶಿಸಿ ರೈತರನ್ನ ಸಮಾಧಾನ ಪಡಿಸಿದ್ರು. ಚುನಾವಣೆ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ರು. ಮತದಾನವು ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿತ್ತು. ಚುನಾವಣೆಯ ಫಲಿತಾಂಶಕ್ಕಾಗಿ ಎಲ್ಲರೂ ಕೂಡ ಇದೀಗ ಕಾತರದಿಂದ ಕಾಯ್ತಾ ಇದ್ದಾರೆ. ಎಸ್, ಚುನಾವಣೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಮ್ಮುಖದಲ್ಲಿ ರೈತರ ಫ್ಯಾಕ್ಟರಿ ಉಳಿಸಿ ಘೋಷಣೆ ಕೂಗ್ತಾ ಇದ್ರಿಂದ ಗಲಾಟೆ ಹೆಚ್ಚಾಗಿದೆ. ಅಲ್ಲಿ ಉದ್ರಿಕ್ತ ವಾತಾವರಣ ಇತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಬನ್ನಿ, ಈ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಸ್ಥಳೀಯ ರೈತರು ಮತ್ತು ರೈತ ಮುಖಂಡರಾಗಿರುವಂತಹ ಪಾಟೀಲ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆನೆ ಮಾತನಾಡೋಣ. ರೈತ ಮುಖಂಡರು ಬಸನಗೌಡ ಪಾಟೀಲ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ಕಾರ. ಏನಿದು ಬೆಳಗಾವಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಪ್ರಾಬ್ಲಮ್? ಏನಿಲ್ಲ, ಇಲ್ಲಿ ಏನಿದೆ, ಇದು ಸುಮಾರು ಒಂದು 70 ಕೋಟಿ ರೂಪಾಯಿ ಅವ್ಯವಹಾರ ನಡೆದು ಸುಮಾರು 3 ವರ್ಷಗಳ ಕಾಲ ಬಹಳ ತೊಂದರೆ ಆಗಿತ್ತು. ಅದನ್ನ ತೊಂದರೆಯನ್ನ ನಿವಾರಣೆ ಮಾಡ್ಲಿಕ್ಕೆ ಸುಮಾರು ಹೋರಾಟಗಳನ್ನ ಮಾಡಿ ತಮ್ಮ ನ್ಯೂಸ್ ನಲ್ಲೂ ಕೂಡ ಲೈವ್ ನಲ್ಲಿ ನಾನು ಬಂದಿದ್ದೆ. ಕರೆಕ್ಟ್, ನಿಜ. ಇವಾಗ ಏನಾಗಿದೆ ಅಂದ್ರೆ, ನಿನ್ನೆ ಚುನಾವಣೆ ನಡೆದ ಟೈಮ್ ನಲ್ಲಿ ಚುನಾವಣಾ ಅಕ್ರಮ ಬಹಳ ನಡೆದಿದೆ. ಏನ್ ಮಾಡಿದ್ರು, ಅಲ್ಲಿ ತಮ್ಮದೇ ಆದಂತ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಆಮೇಲೆ ಚನ್ನರಾಜ್ ಹಟ್ಟಿಹೊಳಿ ಅವರು, ಆಮೇಲೆ MLA ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು, ಖಾನಾಪುರ ಶಾಸಕರಾದ ವಿಠ್ಠಲ್ ಹಲಗೇರ್ಕರ್ ಅವರು ಎಲ್ಲರೂ ಸೇರ್ಕೊಂಡು ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳುವಂತ ಕೆಲಸನ ಇಲ್ಲಿ ಮಾಡಿದ್ರು. ಆ ಬೂತ್ ನಲ್ಲಿ ಯಾರ ಐಡೆಂಟಿ ಕಾರ್ಡ್ ಇಲ್ಲದೇನೆ ವೋಟ್ ಮಾಡುವಂತ ಕೆಲಸನ ಮಾಡಿದ್ರು. ಸುಮಾರು ಒಂದ್ 2000 ಮರಣ ಹೊಂದಿದವ್ರದ 2000 ಫೇಕ್ ಐಡಿಗಳನ್ನ ರೆಡಿ ಮಾಡಿಕೊಂಡು ಬೇರೆ ಕಡೆಯಿಂದ ಜನರನ್ನ ತಗೊಂಡ್ಬಂದು ಅಲ್ಲಿ ಬೂತ್ ಗಳಲ್ಲಿ ಅವ್ರ ಕಡೆಯಿಂದ ವೋಟಿಂಗ್ ಮಾಡುವಂತ ಕೆಲಸನೂ ಕೂಡ ಮಾಡಿದ್ರು. 2000 ವೋಟನ್ನ ಅಕ್ರಮವಾಗಿ ಮತದಾನ ಮಾಡುವ ಮುಖಾಂತರ ಅಲ್ಲಿರುವಂತ ಸ್ಥಳೀಯ ರೈತರಿಗೆ ಮೋಸ ಮಾಡುವಂತ ಕೆಲಸವನ್ನ ಮಾಡಿದ್ರು.
ಈ ಬಗ್ಗೆ ತಾವು ಅಲ್ಲಿ ಸ್ಥಳಕ್ಕೆ ಬಂದಿದ್ದಂತಹ ವೋಟಿಂಗ್ ಆಫೀಸರ್ಗಳಿಗೆ ದೂರು ಕೊಡ್ಲಿಲ್ವಾ? ಸರ್ ಎಲ್ಲ ಏನ್ ಗೊತ್ತಾ, ಅಧಿಕಾರ ದುರುಪಯೋಗ ಎಲ್ಲರೂ ಕೂಡ ಅವ್ರ ಕೈಗೊಂಬೆನೇ. ಅಲ್ಲಿ ಬಂದಂತ ಚುನಾವಣಾ ಅಧಿಕಾರಿ ಇರ್ಬೋದು, ಆಮೇಲೆ ಅವ್ರ ಆರ್ಒ ಅವ್ರು ಇರ್ಬೋದು, ಎಲ್ಲರೂ ಕೂಡ ಅವ್ರ ಕೈ ಕೆಲಸ ಮಾಡುವಂತವ್ರೆ, ಎಲ್ಲರೂ ಅವ್ರ ಜನನೇ. ಇದು ಬಹಳ ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ, ಯಾಕಂದ್ರೆ ಅದನ್ನ ಖಾಸಗೀಕರಣ ಮಾಡುವ ಹುನ್ನಾರದಿಂದ, ಖಾಸಗೀಕರಣ ಇದು ಏನಿದೆ ಗೊತ್ತಾ, ನ್ಯಾಷನಲ್ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಸುಮಾರು 145 ಎಕರೆ ಜಮೀನ್ ಇರಬಹುದು. ಆ ಜಮೀನನ್ನ ಕಬಳಿಸುವಂತ ಹುನ್ನಾರ ಮಾಡ್ಲಿಕ್ಕೆ ಇವ್ರು ಬಂದಿದ್ದು ಅಲ್ಲ. ಸ್ವಂತ ಅವರು 2 ಫ್ಯಾಕ್ಟರಿಗಳಿವೆ. ಯಾರು ಬಂದಿದ್ದು ಅಂತ? ಇವರು ಚಂದ್ರರಾಜ್ ಶೆಟ್ಟಿಹೊಳಿ, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅಕ್ಕ ಮತ್ತು ತಮ್ಮ ಅವರು ತಮ್ಮದೇ ಆದಂತ ಒಂದು ಪ್ಯಾನಲ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ನವರು, ಆಮೇಲೆ ನಮ್ಮ ವಿಠಲ್ ಹಲಗೇಕರ್ ಜೆಡಿಎಸ್ ಅವರು, ನಮ್ಮ ಬಿಜೆಪಿ ಒಬ್ಬ MLA, ಖಾನಾಪುರ MLA, ಎಲ್ಲರೂ ಸೇರಿ ಸುವ್ಯವಸ್ಥಿತವಾಗಿ ಇದನ್ನ ಕಾರ್ಖಾನೆಯನ್ನ ತಮ್ಮ ತೆಕ್ಕೆಗೆ ತಗೊಳ್ಳುವ ಸಲುವಾಗಿ ಒಂದು ವ್ಯವಸ್ಥಿತವಾಗಿ ಅದನ್ನ ಮತದಾನ ಮಾಡಿ ಭ್ರಷ್ಟಾಚಾರ ಮಾಡಿರೋದು ಎಲ್ಲರಿಗೂ ಕೂಡ ಇದು ನಿನ್ನೆ ಗೊತ್ತಾಗಿದೆ. ಎಲ್ಲರೂ ಕೂಡ ಚೀತು ಅಂತ ಉಗಿತಾ ಇದ್ದಾರೆ. ನಿನ್ನೆ ಉಗಿಯೋದು ಒಂದ್ ಕಡೆ ಆಯ್ತು ಸರ್. ವಾಟ್ ನೆಕ್ಸ್ಟ್? ಮುಂದೆ ಏನು ನಮಗೂ ಅದೇ ತೋರಿಸ್ತಾ ಇದೆ. ಯಾಕಂದ್ರೆ ಇದು ವ್ಯವಸ್ಥೆನೇ, ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಹಾಗಿಡ್ತಾ ಇದ್ದಾರೆ. ಹಣ ಹಂಚುವಂತ ಕೆಲಸನೂ ಕೂಡ ಮಾಡಿದ್ದಾರೆ ಇಲ್ಲಿ. ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಹಾಳಾಗ್ತಾ ಇದೆ. ಮತ್ತು ಸಹಕಾರಿ ರಂಗದಲ್ಲಿ ರಾಜಕೀಯವನ್ನ ತಗೊಂಬಂದ್ ಹಾಕಿ ರೈತರು ನಡೆಸಬೇಕಾದದ್ದು, ಸಹಕಾರಿ ರಂಗವನ್ನ ರೈತರು ನಡೆಸಬೇಕಾದದ್ದು ಧರ್ಮ ಅಲ್ಲ. ತಾವೇನಾದ್ರೂ ಇನ್ನು ಮುಂದೆ ಆದ್ರೂ ಸಹಕಾರ ಮಹಾಮಂಡಲಕ್ಕೆ ಏನಾದ್ರು ಹೋಗ್ತೀರಾ ಕಂಪ್ಲೇಂಟ್ ತಗೊಂಡು, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವಂತಹ ಓರ್ವ ದಕ್ಷ ಅಥವಾ ಪ್ರಭಾವಿ ಸಚಿವೆ ಇರೋದ್ರಿಂದ ಓದಂಗ್ ಹೋಗ್ಲಿ ಬಿಡು, ನೀ ಹತ್ತಂಗಳು ನಾ ಸತ್ತಂಗ್ ಸಾಯ್ತೀನಿ, ಈ ರೀತಿ ಇದ್ಬಿಡ್ಬೇಕು ಅಂತ ಅನ್ಕೋತಾ ಇದ್ರ ಏನು? ವಾಟ್ ಯುವರ್ ನೆಕ್ಸ್ಟ್ ಸ್ಟೆಪ್? ಇಲ್ಲ, ನಾವು ಕೂಡ ಕೆಲವೊಂದಷ್ಟು ಜನರನ್ನ, ನಾವು ಎಲ್ಲ ಕ್ಯಾಂಡಿಡೇಟ್ಗಳು, ಆಮೇಲೆ ನಾವು ಕೆಲವೊಂದಷ್ಟು ಹಿರಿಯರನ್ನ ಎಲ್ಲರನ್ನು ವಿಚಾರ ಮಾಡ್ತಾ ಇದೀವಿ. ಬಸನಗೌಡ್ರೆ ಹೇಳಿ ಸರ್. ಅನ್ಯತಾ ಭಾವಿಸ್ಬೇಡಿ ನನ್ನನ್ನ. ಗೊತ್ತಾಯ್ತು. ತಾವು ರೈತ ಮುಖಂಡರಿದ್ದೀರಿ. ಹೌದು. ರೈತರ ಹಿತ ಕಾಯುವಂತಹದ್ದು ತಮ್ಮ ಕಾಯಕ ಅಂತ ಹೇಳಿ ಹಸಿರು ಟವಲ್ನ ಹೆಗಲ ಮೇಲೆ ಹೊರಿಸ್ಕೊಂಡು ಓಡಾಡ್ತಾ ಇದ್ದೀರಿ. ಜವಾಬ್ದಾರಿ ಹೌದು. ನಿಮ್ಮಂತವರು ನೆನ್ನೆ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತಾವು ಕಾನೂನಿನ ಸಮರಕ್ಕೆ ಮುಂದಾಗ್ಲಿಲ್ಲ ಅಂತ ಹೇಳಿದ್ರೆ, ಬರೀ ಹಸಿರು ಟವಲ್ ತಿರುಗಿಸ್ಬಿಟ್ರೆ ಅವತ್ತು ಕೆಲಸ ನಡೀತಾ ಇತ್ತಲ್ಲ, ಅಧಿಕಾರಿಗಳ ತೊಡೆ ನಡುಗ್ತಾ ಇತ್ತಲ್ಲ, ಇವತ್ತು ಅದೇ ಸಂದರ್ಭದಲ್ಲಿ ಇದೀರಾ ತಾವು? ಇಲ್ಲ, ಏನಾಗಿದೆ ಗೊತ್ತಾ, ಹೇಳಿ. ಇಲ್ಲಿ ಏನಾಗಿದೆ, ಇಲ್ಲಿ ತಮ್ಮ ರಾಜಕಾರಣದ ಪ್ರಭಾವನ ಬಳಸ್ತಾ ಇದ್ದಾರೆ. ಈಗ ನಾವು ಆಲ್ರೆಡಿ ರೆಡಿ ಇದೀವಿ. ಆಲ್ರೆಡಿ ನಾವು ರೆಡಿ ಇದೀವಿ. ಮತ್ತೆ ಇವಾಗ ನಾವು ಎಲ್ಲರೂ ಕೂಡ ಡಿಸ್ಕಸ್, ಯಾಕಂದ್ರೆ ಅದು ಬೆಳಿಗ್ಗೆ ಆಯ್ತು, ಬೆಳಿಗ್ಗೆ ತನಕ ಕೌಂಟಿಂಗ್ ಆಯ್ತು. ಬೆಳಿಗ್ಗೆ 5 ಗಂಟೆವರೆಗೂ ಕೂಡ ನಾವು ಇಲ್ಲೇ ಇದ್ವಿ. ಇವಾಗ ನಾವು ವಿಚಾರ ಮಾಡ್ತಾ ಇದೀವಿ ಎಲ್ಲರೂ ಕೂಡಿ. ಮತ್ತೆ ನಿನ್ನೆ ಅಲ್ಲಿ ನಡೆದಂತ ಮತದಾನದ ಬಗ್ಗೆ ಕೆಲವೊಂದಿಷ್ಟು ನಮಗ್ ಮಾಹಿತಿಗಳನ್ನು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಅವರು ಕೊಟ್ಟಿ ಮತದಾನ ಮಾಡಿದ್ದು ಅದು ತನಿಖೆಯಿಂದ ಬರ್ಬೇಕಷ್ಟೇ. ನಾವೀಗ ಮುಂದಿನ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಎಲ್ಲರೂ ಕೂಡ ನಾವು ವಿಚಾರ ಮಾಡ್ತಾ ಇದ್ದಾವೆ. ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಆ ಮೀಟಿಂಗ್ ಮಾಡಿ ನಾನು ತಮ್ಮ ಇವ್ರ ಜೊತೆ ಮಾತಾಡ್ತೀನಿ. ನಾಗನಗೌಡ ತಮ್ಮ ಇಲ್ಲಿ ನ್ಯೂಸ್ನವ್ರು ಇದಾರಲ್ಲ, ಆ ವರದಿಗಾರರ ಜೊತೆ ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಗೆ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಚಾರ, ಇವರು ಸಹಕಾರಿ ರಂಗದಲ್ಲಿರುವಂತ ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನ ಕಬಳಿಸುವಂತ ಕೆಲಸ ಮಾಡ್ಲಿಕ್ಕೆ ಎಲ್ಲರೂ ರಾಜಕಾರಣಿಗಳು ಹುನ್ನಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಪ್ರೈವೇಟ್ ಫ್ಯಾಕ್ಟರಿ, ಅವರು ಆಲ್ರೆಡಿ ಸುದ್ದಿ ಸಂಸ್ಥೆಯ ಲೈವ್ ನಲ್ಲಿ ಮಾತನಾಡ್ತಾ ಇದ್ರಿ ಗೌಡ್ರೆ. ಹೌದು ನನ್ಗೆ ಗೊತ್ತು. ಅದಕ್ಕೆ ನಾನು ಮಾತನಾಡ್ತಾ ಇರೋದು. ನಾನು ರಾಜ್ಯ ಮಟ್ಟದ ಲೈವ್ ನನ್ಗೆ ಗೊತ್ತು. ನಾನು ಮೈಸೂರಲ್ಲಿ ತಮ್ಮ ಇದಕ್ ಬಂದನು ಕೂಡ ನಾನು ಹೋಗಿದ್ದೇನೆ. ಗ್ರೇಟ್. ನಾನು ಬಂದನು ಹೋಗಿದ್ದೇನೆ. ತಮ್ಮ ನ್ಯೂಸ್ ಬಗ್ಗೆ ನಮ್ಗೆ ಅಭಿಮಾನ ಇದೆ, ಅದೇನ್ ತೊಂದ್ರೆ ಇಲ್ಲ. ಆದ್ರೆ ಕೇಳಿ, ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಒಬ್ನೇ ನಿರ್ಧಾರ ತಗೊಂಡ್ರೆ ಹೋರಾಟ ಸರಿಯಾಗಲ್ಲ. ನಾನು 4 ಜನರನ್ನ ಸೇರಿಸಿ
ಈ ಈ ಭಾಗದ ಎಲ್ಲ ರೈತರು ಏನಿದಾರಲ್ಲ, ರೈತ ಮುಖಂಡರು ಅವ್ರ ಜೊತೆ ಸೇರಿ ಆಲ್ರೆಡಿ ನಾವು ಮುಂದಿನ ಹೋರಾಟದ ಬಗ್ಗೆ ನಾವು ಆಲ್ರೆಡಿ ಚರ್ಚೆ ಮಾಡ್ತಾ ಇದೀವಿ. ಈ ಚರ್ಚೆ ಮಾಡುವಾಗ್ಲೇ ನಾವೆಲ್ಲರೂ ಕೂಡ ಇಲ್ಲೇ ಇದೀವಿ. ಈಗ ನಿಮ್ ಜೊತೆ ಲೈವ್ ನಲ್ಲಿ ಮಾತಾಡ್ತಾ ಇದೀನಿ. ತಮ್ಮ ಜೊತೆ ನಮ್ಮ ಹಿರಿಯರು ಬಸವರಾಜ್ ಮುಕಾಶಿ ಅಂತ ಹೇಳಿ ಅವ್ರ ರುದ್ರಪ್ಪ ಮುಕಾಶಿ ಅವರ ಪುತ್ರ, ಅವ್ರ ಕಾರ್ಖಾನೆಯ ಮಾಜಿ ಅಧ್ಯಕ್ಷರು ಬಸವರಾಜ್ ಹಾಗೂ ಬಸವರಾಜ್ ಮುಕಾಸಿ ಮುಕಾಸಿ ಮುಖಂಡ್ರು. ಕೊಡ್ತೀನಿ ನೋಡಿ. ಎಸ್ 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 ವೀಕ್ಷಕ್ರೆ, ಲೈವ್ ನಲ್ಲಿಯೇ ಬಸನಗೌಡರು ಹೇಳ್ತಾ ಇದ್ರು, ಈ ಬೆಳಗಾವಿಯ ಈ ಸಕ್ಕರೆ ಕಾರ್ಖಾನೆಯನ್ನ ಮುಟ್ಟುಕೋಲು ಹಾಕಿಕೊಳ್ಳುವಂತಹ ಹುನ್ನಾರದಲ್ಲಿ ಅಕ್ಕ ತಮ್ಮ ಬಂದಿದ್ದಾರೆ ಅನ್ನುವಂತಹ ಮಾತನ್ನ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಅಧ್ಯಕ್ಷರು ಆಗಿರುವಂತಹ ಬಸವರಾಜ್ ಅವರು ನಮ್ಮ ಜೊತೆ ಲೈನ್ ಅಲ್ಲಿ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ನಮಸ್ಕಾರ ಸರ್. ಸರ್ ನಮಸ್ತೆ. ಮಾಜಿ ಅಧ್ಯಕ್ಷರಂತ ರುದ್ರಪ್ಪ ಮುಕಾಶಿ ಅವ್ರ ಮಗ ನಾನು ಸರ್. ಎಸ್, ರುದ್ರಪ್ಪ ಮುಕಾಶಿ ಅವರು ಸಾಕಷ್ಟು ಕೆಲಸ ಮಾಡಿದ್ರು ಸಹಕಾರ ಕ್ಷೇತ್ರದಲ್ಲಿ. ಅವರ ಸುಪುತ್ರರಿದ್ದೀರಿ ತಾವು. ಹೌದು ಸರ್. ತಾವೇನ್ ಹೇಳ್ತೀರಿ ಸರ್? ಇವಾಗ ನಾವು ನಿನ್ನೆ ಒಂದು ಆಡಳಿತ ಇವ್ರದ್ದು ವ್ಯವಸ್ಥೆಯನ್ನು ನೋಡಿ ಇಡೀ ಪೋಲಿಂಗ್ ಬೂತ್ ಅನ್ನ ಎಲ್ಲ ಫುಲ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದ್ರು ಸರ್ ಇವರು. ಯಾವೊಬ್ಬ ಅಧಿಕಾರಿ ನಮ್ಮ ಯಾವುದೇ ಒಂದು ಇದಕ್ಕೆ ಒಂದು ಹೇಳಿಕೆಗೆ ಸ್ಪಂದಿಸ್ತಾ ಇದ್ದಿಲ್ಲ. ಬಸವರಾಜ್, ತಾವು ಗೆರವ್ ಹಾಕ್ಬೋದಾಗಿತ್ತು ಚುನಾವಣೆನ. ಕಾನೂನು ಇಲ್ಲದೆ ಇರೋರೇನಲ್ಲ, ಯಾಕಂದ್ರೆ ಸರ್ ಒಂದು 100 ಜನ 300 ಜನ ಒಂದು ಗುಂಡಾಗಳನ್ನ ತಗೊಂಡ್ ಬಂದಿದ್ರು. ಪೊಲೀಸರು ಕೂಡ ಅವ್ರ ಪರವಾಗಿ ಇದ್ದಾರೆ. ನಾವು ಚುನಾವಣೆ ಪ್ರಚಾರದಲ್ಲಿ ನಾವು ತೊಡಗಿದೀವಿ. ನಾವು ಏನಾದ್ರು ಒಂದು ಮಾಡ್ಲಿಕ್ಕೆ ಏನಾದ್ರು ಒಂದು ಪ್ರಾಬ್ಲಮ್ ಆಗಿದೆ ಒಂದು ಬೂತ್ ನಲ್ಲಿ ಅಂತ ಹೋದ್ರೆ ಅಲ್ಲಿ ನಮಗೇನೆ ಇವರು ಬುದ್ಧಿ ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದೆಲ್ಲ ಸರಿಯಾಗಿ ನಡೀತಾ ಇದೆ ಅಂತಾದ್ರೆ ನಮ್ಮ ಏಜೆಂಟ್ಗಳು ಹೇಳ್ತಾ ಇದ್ದಾರೆ, ಇಲ್ಲ ಅವ್ರ ಏಜೆಂಟ್ಗಳು ತಗೊಂಡ್ ಪೋಲಿಂಗ್ ನಲ್ಲಿ ಅವರೇ ಇದನ್ನು ಮತ ಚಲಾಯಿಸ್ತಾ ಇದ್ದಾರೆ. ಮುದುಕರು ವಯಸ್ಸಾದವರು ಬಂದ್ರೆ ತನ್ನಿ ಇಲ್ಲಿ ಕೊಡಿ ಇಲ್ಲಿ ಅಜ್ಜ ಅಂತ ತಗೊಳ್ಳೋದು, ಅವರೇ ಮತದಾನ ಮಾಡೋದು. ಈಗ ಒಂದು 2,000 ಮತದಾನ ಈ ರೀತಿ ಮಾಡಿದ್ದಾರೆ. 34 ಕೌಂಟರ್ ನಲ್ಲಿ ಒಂದು 50-100 ಮಾಡಿದ್ದಾರೆ ಸರ್. ಈ ರೀತಿ 2,000 ಫ್ರಾಕ್ಸಿ ವೋಟ್ಸ್. ಈ ರೀತಿ ಎಲ್ಲ ಫೇಕ್ ವೋಟ್ಸ್ ಮಾಡಿದಾರೆ ಸರ್. ಹೀಗಾಗಿ ನಮಗ್ ಬೀಳುವಂತ ಮತ ಎಲ್ಲ ಅವ್ರಿಗೆ ಬಿದ್ದವ್ರು ಸರ್. ಹೀಗಾಗಿ ನಮ್ಗ ಅನಿವಾರ್ಯವಾಗಿ ಸೋಲು ಅನುಭವಿಸಬೇಕಾಯ್ತು ಸರ್ ನಾವು. ಈಗ ಸೋತಿದ್ದಕ್ಕೆ ಈ ಪ್ರಸ್ತಾಪಗಳು ನಡೀತಾ ಇದೆಯೋ ಅಥವಾ ನಿಜಕ್ಕೂ ಅಲ್ಲಿ ನಡೆದಿದ್ದೇ? ಇಲ್ಲ, ಅಲ್ಲಿ ನಮ್ಮ ಮತದಾರನೇ ಇನ್ನು ಯಾಕೆ ಕೈ ಕೊಟ್ಕೊಂಡ್ ಕೂತಿದ್ದೀರಾ? ಇಲ್ಲ ಸರ್, ನಾವ್ ಅದನ್ನೇ ಈಗ ಕೋರ್ಟ್ಗೆ ಹೋಗೋ ಸಲ ತಯಾರಿ ಎಲ್ಲ ಡಿಸ್ಕಸ್ ಮಾಡ್ತಾ ಇದೀವಿ ಸರ್. ಎಲ್ಲಾ ನಮ್ಮ ಹಿರಿಯರನ್ನ ಎಲ್ಲ ಈಗ ಡೈರೆಕ್ಟರ್ ಎಲೆಕ್ಷನ್ ನಿಂತಿದ್ವಲ್ಲ ಎಲ್ಲರೂ ಸೇರಿದೀವಿ. ಇವಾಗ ಹೈಕೋರ್ಟ್ ಇಲ್ಲೇ ಪಕ್ಕಕ್ಕೆ ಇದೆ. ನಿಮ್ಮ ಪದಾಧಿಕಾರಿಗಳು ಅಂತ ಯಾರು ಚುನಾವಣೆಗೆ ನಿಂತಿದ್ರು ಅವ್ರು ಮಾತ್ರ ಇದಾರೋ, ಖುದ್ದು ರೈತರು ಇದಾರೋ? ರೈತರು ಇದಾರೆ ಸರ್, ರೈತರು ನಮ್ದ ಸಂಘಟನೆಯಿಂದ ನಾವು ಇದನ್ನ ಚುನಾವಣೆ ಎದುರಿಸಿದ್ವಿ. ಸಂಘಟನೆ ಹಿರಿಯರು, ಸಂಘಟನೆ ಸದಸ್ಯರು ಹಾಗೂ ನಾವು ಚುನಾವಣೆ ನಿಂತಿರುವಂತ ಎಲ್ಲಾ ಪದಾಧಿಕಾರಿಗಳು, ಇವರು ಎಲ್ಲ ಡೈರೆಕ್ಟರ್ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರುವಂತ ಎಲ್ಲಾ ಅಭ್ಯರ್ಥಿಗಳು ಕೂಡ ಸೇರಿದೀವಿ ಸರ್. ಗ್ರೇಟ್. ವಾಟ್ ನೆಕ್ಸ್ಟ್? ಏನ್ ಮಾಡ್ತೀರಿ ಇವಾಗ? ನಾವು ಇದನ್ನ ಅಲ್ಲಿ ನಡೆದಿರುವಂತ ಒಂದು ಚುನಾವಣೆಗೆ ನಾವೇ ಮೊದಲೇ ಹೇಳಿದ್ವಿ ಸರ್, ಇದು ಆಗ್ಬಹುದು ಅಂತ ಗೊತ್ತಿತ್ತು. ಯಾಕಂದ್ರೆ ಅದಕ್ಕೋಸ್ಕರ ಎಲ್ಲಾ ಬೂತ್ ಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಆಮೇಲೆ ಎಲ್ಲಾ ಕೌಂಟಿಂಗ್ ಬೂತ್ ನಲ್ಲಿ ಕೂಡ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಚುನಾವಣೆಗೂ ಮುಂಚೆಯೇ ನೀವು ಈ ರೀತಿಯಾದಂತಹ ಪ್ರಸ್ತಾಪ ಇಟ್ಟಿದ್ರಾ? ತಮ್ಮ ಅಹವಾಲು ಹೇಳ್ಕೊಂಡಿದ್ರಾ? ಇಲ್ಲ ಸರ್, ನಾವು ಲೆಟರ್ನೇ ಕೊಟ್ಟಿದ್ವಿ ಸರ್ ಅವ್ರಿಗೆ. ಯಾರಿಗ್ ಕೊಟ್ಟಿದ್ರಿ? ನಾವು ಚುನಾವಣೆ ಅಧಿಕಾರಿ ಕೊಟ್ಟಿದ್ರಿ ಅವ್ರಿಗೆ. ಯಾಕಂದ್ರೆ ಮೊನ್ನೆ ಕೂಡ ಇದೇ ರೀತಿ ಅಲ್ಲಿ ಪಕ್ಕಕ್ಕೇನೆ ಸೋಮೇಶ್ವರ ಶುಗರ್ ಫ್ಯಾಕ್ಟರಿ ಅಂತಿದೆ. ಆ ಶುಗರ್ ಫ್ಯಾಕ್ಟರಿಯಲ್ಲಿ ಇದೇ ರೀತಿ ಇವರೇ ಏನ್ ಇಲ್ಲಿ ಮುಖಂಡರು ಬಂದಿದಲ್ಲ, ಇದೇ ಮುಖಂಡರದ ಟೀಮ್ ಇತ್ತು ಸರ್ ಅಲ್ಲಿ. ಇದೇ ಮುಖಂಡರ ಟೀಮ್ ನಿಲ್ಸಿದ್ರು. ಅದರಲ್ಲಿ ಅವಾಗ ಏನಾಯ್ತು, ಇಲೆಕ್ಷನ್ ಆದಾಗ ಇವ್ರ ಟೀಮ್ ಇಂದ ಅಪೋಸಿಟ್ ಟೀಮ್ ಎಲ್ಲ ಬಂದ್ಬಿಟ್ಟಿದ್ ಸರ್. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಇಲ್ಲ ಚುನಾವಣೆ ಘೋಷಣೆ ಈಗ ಎಲ್ಲ ಇದು ಮುಗಿದ್ಮೇಲೆ, ಕೌಂಟಿಂಗ್ ಎಲ್ಲ ಮುಗಿದ್ಮೇಲೆ ಮಾಡ್ತೀವಿ ಅಂದ್ರು. ಅದಕ್ಕೆ
ಇಲ್ಲ ಮತ್ ನಮ್ದೆಲ್ಲ ನಾವ್ ವಿನ್ ಆಗಿದೀವಿ, ನಮ್ದೆಲ್ಲಾ ಕಡೆ ಲೀಡ್ ಇದೆ, ನಮ್ದು ಡಿಕ್ಲೇರ್ ಮಾಡಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಲೈಟ್ ತೆಗೆದ್ಬಿಟ್ರು. ಲೈಟ್ ತೆಗೆದ್ಮೇಲೆ ಅದೆಲ್ಲ ಏನೇನೋ ಮಿಕ್ಸಪ್ ಮಾಡಿದ್ದಾರೆ. ಮತ್ತೆ ರಿಸಲ್ಟ್ ಹಚ್ಚುವಾಗ ಇವ್ರ ವಿರೋಧ ಅಂದ್ರೆ ಈಗೇನ್ ಇವ್ರದಾರಲ್ಲ ಹಾಲಿ ರಾಜಕಾರಣಿಗಳು, ಇವ್ರ ಪೆಂಡಲ್ಗೆನೆ ಬಹುಮತ ತೋರಿಸಿ ಆಫೀಸರ್ ಡಿಕ್ಲೇರ್ ಮಾಡಿಬಿಟ್ಟ. ಈ ರೀತಿ ಆಗತ್ತೆ ಅಂತ ನಮಗೆ ಎಲ್ಲರೂ ಮುಂಚಿತವಾಗಿ ಎಚ್ಚರಿಕೆ ಕೊಟ್ಟದಕ್ಕೆ ನಾವು ಮುಂಚಿತವಾಗಿ ಇವರಿಗೆ ಹೋಗಿ ಒಂದ್ ಲೆಟರ್ ಕೊಟ್ಟು ಬಂದಿದ್ವಿ. ನಾವು ಈ ರೀತಿ ಮಾಡಬಾರದು ಮೇಡಮ್, ಮುಂದೆ ಈ ರೀತಿ ಆಗ್ಬಹುದು, ಯಾಕಂದ್ರೆ ಬೈಲಹೊಂಗಲದಲ್ಲಿ ನಮ್ಗೆ ಅನುಭವ ಆಗಿದೆ. ಅದಕ್ಕೆ ಕಂಪಲ್ಸರಿ ಯಾರು ವೋಟರ್ಸ್ ಇದಾರಲ್ಲ ಅವ್ರದ್ದು ಐಡಿ ಬೇಕು, ಅಂದ್ರೆ ಅವ್ರ ಫೋಟೋ ಬೇಕು, ಅದರಲ್ಲಿ ಅಂತ ಐಡಿ ಬೇಕು. ಯಾಕಂದ್ರೆ ಇವಾಗ ಏನ್ ಮಾಡ್ತಾರೆ ಸರ್, ಈಗ ಶುಗರ್ ಫ್ಯಾಕ್ಟ್ರಿ ಐಡಿನ ಫೋಟೋ ಕಿತ್ತು ಇವ್ರು ಫೇಕ್ ಯಾವ ಮನುಷ್ಯ ವೋಟಿಂಗ್ ಮಾಡ್ತಾನೆ ಅವ್ನ್ ಫೋಟೋ ಹಚ್ಚಿ ಅಕ್ರಮ ಮಾಡ್ತಾರೆ ಅಂತ ಗೊತ್ತಿತ್ತು. ನಿಮ್ಮ ಪೋಲಿಂಗ್ ಏಜೆಂಟ್ ಗಳು ಕೂತಿರ್ಲಿಲ್ವಾ? ಅವ್ರಿಗೆ ಗೊತ್ತಾಗಲ್ವಾ ನಮ್ಮವರಲ್ಲ ಅಂತ? ಅವರೇ ಹೇಳಿದಾಗ ನಾವು ಹೋದಾಗ ನಮ್ಗ ಅವರಿಗೆ ಕೂಡ ಜಗಳ ಆಗ್ತಿತ್ತು. ಆ ಟೈಮ್ದಲ್ಲಿ ಎಲ್ಲ ಅಧಿಕಾರಿಗಳು ಪೊಲೀಸರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು, ನಮ್ಗ್ ಮಾಡ್ಲಿಲ್ಲ ಸರ್. ಈ ರೀತಿ ಆದ್ರೆ ಮತ್ತೆ ಪ್ರಜಾಪ್ರಭುತ್ವದ ಕೊಗ್ಗೊಲೆ ಆಯ್ತು ಇದು. ಅದಕ್ಕೆ ನಮ್ಗೆ ಆಧಾರ ಇರೋದು ಒಂದೇ ಅಂದ್ರೆ CCTV ಕ್ಯಾಮ್ರಾ ನಾವು ಹೇಳಿ ಕುಂಡಿಸಿದ್ವಿ. ಆ CCTV ಫುಟೇಜಸ್ ತಗೊಂಡು ನಾವು ಕೋರ್ಟಿಗೆ ಹೋಗಿ ಮತ್ತೆ ಇಲ್ಲಿ ಎಷ್ಟು ಜನ ಮತ ಚಲಾಯಿಸಿದಾರ ಅವ್ರ ಹೆಸರು ಕೊಡಿ, ಯಾಕಂದ್ರೆ ಅವ್ರ ಜೀವಂತ ಇದಾರೋ ಸತ್ತಿದಾರೋ ನಾವು ಅದನ್ನು ಕೂಡ ಪ್ರೂವ್ ಮಾಡಿ ನಾವು ಮುಂದಿನ ಕಾನೂನು ಹೋರಾಟಕ್ಕೆ ಇಳಿತಾ ಇದೀವಿ ಸರ್. ನಾವು ಬೆಕ್ಕಿನ ಕತ್ತಿಗೆ ಗಂಟೆ ಕಟ್ಲಿಕ್ಕೆ ರೆಡಿ ಆಗಿದ್ದೀರಿ? ಆಗಿದೀವಿ ಸರ್, ಆಗಿದೀವಿ. ಗಟ್ಟಿ ಒಳ್ಳೇದಾಗ್ಲಿ. ಇನ್ನಾದ್ರೂ ಇಂತಹ ಚುನಾವಣೆಗಳು ಅಲ್ಲಿ ಪಾರದರ್ಶಕತೆ ಅನ್ನುವಂತಹದ್ದು ಮುಂದಿನ ದಿನಮಾನಗಳಲ್ಲಿ ಸಿಗಲಿ ನಿಮಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಸವರಾಜ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಮಾತನಾಡಿದ್ದಕ್ಕೆ ಹಾ ಸರ್, ಧನ್ಯವಾದಗಳು. ಕೋರ್ಟ್ ಹಲೋ ಸರ್, ಹೇಳಿ. ಕೋರ್ಟ್ ನಮಗೆ ಪಾರದರ್ಶಕವಾಗಿ ನ್ಯಾಯ ಕೊಡಿಸ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ ಸರ್. ಎಸ್ ಒಳ್ಳೇದಾಗ್ಲಿ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ, ಒಳ್ಳೆಯದೇ ಆಗ್ಲಿ. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಾಗಿತ್ತು ಬೆಳಗಾವಿ ಚುನಾವಣೆ. MLC ಚನ್ನರಾಜ ಹಟ್ಟಿಹೊಳಿ ಅವರ ಚುನಾವಣೆಗೆ ಸಂಬಂಧಪಟ್ಟಂತೆ ಇಲ್ಲಿ ರೈತ ಸಂಘ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ತಂಡ ಅನ್ನುವಂತಹ ಜಟಾಪಟಿ ಏರ್ಪಟ್ಟಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ರು ಸ್ವತಃ ಈಡೆನ್ಸ್ ನ್ಯೂಸ್ ಜೊತೆ ಒಂದು ಬೈಟ್ ಅನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ ಏನು ಹೇಳಿದ್ರು ಅವರು. ಇಂದು ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ತಾವು ಕೂಡ ಮುಂಜಾನೆಯಿಂದ ಮಾಧ್ಯಮದವರು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇಲ್ಲಿ ಏನ್ ನಡೀತಾ ಇದೆಪ್ಪ ಅಂತಂದ್ರ ಸಂಪೂರ್ಣವಾದ ಆಡಳಿತದ ದುರ್ಬಳಕೆ ಮಾಡ್ತಾ ಇದ್ದಾರೆ. ಮತ್ತೆ ಇಬ್ರು ಶಾಸಕರು, ಒಬ್ರು MLC ಅವರು ಸಾಲ ಬಂದಂಗ ಒಬ್ಬ ಪ್ರಭಾವಿ ರಾಜಕಾರಣಿ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಬಂದು ಆ ಗೇಟ್ ಹತ್ರ ಕೂಡಿರ್ತಾರೆ. ಅವ್ರದ ಅಲ್ಲಿ ಒಳಗಡೆ ಬರುವಂತಹ ಜನರು ಬರುವಂತ ಗೇಟ್ ಹತ್ರ ಕೂತು ಎಲ್ಲರಿಗೂ ಓಟ್ ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ. ನಾನು ಅವ್ರನ್ನ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಅಕ್ಕಾರ 2 ವರ್ಷದಿಂದ ಅಂಗೈಗೆ ಎಣ್ಣೆ ಹಚ್ಚಿ ರೈತರೆಲ್ಲರೂ ಹೊಯ್ಕೋತಾ ಇದ್ದಾರೆ. ಇಲ್ಲಿ ಭ್ರಷ್ಟಾಚಾರ ನಡೆದೈತಿ, 100 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದೈತಿ. ಆ ಭ್ರಷ್ಟಾಚಾರ ತನಿಖೆ ಮಾಡಿಸ್ರಿ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ರಿ ಅಂತೇಳಿ ಹಂಗಲ್ಲ ಹಚ್ಚಿ ಎಲ್ಲಾ ನಾವು ರೈತ ಸಂಘಟನೆಯವ್ರು ಬಡ್ಕೊಂಡ್ರೆ ಒಬ್ಬ ರಾಜಕಾರಣಿನೂ ಈ ಕಡೆ ಹಣಿಕೆ ಹಾಕ್ಲಿಲ್ಲ. ಇವತ್ತು ಯಾಕೆ ಬಂದಿದ್ದೀರಿ? ಇದನ್ನೆಲ್ಲಾ ನಮ್ಮ ವೀಕ್ಷಕರು ವಿಚಾರ ಮಾಡ್ಬೇಕು. ಈ ನಮ್ಮ ಕಾರ್ಖಾನೆಯನ್ನ ಇವತ್ತು ಕಬಳಿಸುವಂತ ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ, ನಮ್ಮ ಉಸಿರು ಇರುವವರೆಗೂ ಈ ಕಾರ್ಖಾನೆಯನ್ನ ಖಾಸಗಿ ಮಾಲೀಕತ್ವಕ್ಕೆ ಹೋಗಕ್ಕೆ ನಾವು ಬಿಡುದಿಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತೀನಿ. ಯಾಕಂತಂದ್ರ ಈ ಏನು ಒಂದು ಮಣ್ಣಿನ ಕಣ ಐತ್ಲ, ಈ ಪ್ರತಿಯೊಂದು ಕಣದೊಳಗನು ನಮ್ಮ ರೈತರ ರೈತರ ಬೆವರು ಹನಿ ಅಡಿಗೈತೆ ಅಂತ ಹೇಳಕ್ ಬರ್ತೇನೆ. ಯಾಕಪ್ಪ ಅಂದ್ರ ಆ ಟೈಮ್ನೊಳಗೆ 500 ರೂಪಾಯಿ ಸೇರಿಟ್ಟು ಈ ಫ್ಯಾಕ್ಟ್ರಿ ಕಟ್ಬೇಕಂದ್ರ ಎಂತ ಪರಿಸ್ಥಿತಿ ಇತ್ತಂದ್ರ ಸುಮಾರು 2 ವರ್ಷದಿಂದ 3 ವರ್ಷ ಒಬ್ಬೊಬ್ಬರು ಮನ್ಯಾಗ ಜೀತ ಉಳಿದ ಕಾಸ ಈ ಫ್ಯಾಕ್ಟ್ರಿ ಕಟ್ಟಿದಂತ ಫ್ಯಾಕ್ಟ್ರಿ ಇದನ್ನ ಖಾಸಗೀಕರಣ ಆಗುವ ಮಾಕ ನಮ್ಮ ಉಸುರಿರೋ ಮಟ್ಟ ರೈತ ಸಂಘದವ್ರು ಉಸುರಿರೋ ಮಟ್ಟ ಬಿಡುದಿಲ್ಲ ಅಂತ ಕಾಸ ನಾನು ನೇರವಾಗಿ ಹೇಳಕ್ ಬರ್ತೀನಿ. ನೋಡ್ರಿ ಎಷ್ಟ ಹೆಂಗೈತಂದ್ರ ರೈತ ಸಂಘಟನೆಗಳಿಗೆ ಹೆದರಿ ಇಡೀ ಜಗತ್ತ ತಗೊಂಬಂದು ನಿಂತಾರ ನಮ್ಮ ವಿರುದ್ಧ. ಇವರು ಏನ್ ಮಾಡಕ್ ಹೊರಟಿದಾರ ಅಂದ್ರ ಇವ್ರ ಉದ್ದೇಶ ಏನನ್ನೋದು ನೀವು ಎಲ್ಲಾರು ತಿಳ್ಕೊಬೇಕು. ಮತ್ತೆ ಚುನಾವಣಾ ಅಕ್ರಮ ಆಗೈತಿ. ಇವತ್ತು
ದೊಡ್ಡ ಅಕ್ರಮ ಆಗೈತಿ. ಮತ್ತೆ ಈ ವೋಟಿಂಗ್ ಬೂತ್ನೊಳಗನು ಈಗ ಅಕ್ರಮ ಆಗೈತಿ, ಇನ್ನು ಕೌಂಟಿಂಗ್ದೊಳಗನು ಅಕ್ರಮ ಆಗುವ ಸಾಧ್ಯತೆ ಐತಿ. ಪ್ರತಿಯೊಂದು ಇಂಚನು ಎಲ್ಲಾ ಮಾಹಿತಿ ಹೊರಗಡೆ ಬರಬೇಕು. ಆಮೇಲೆ ಪ್ರತಿಯೊಂದು ಓಟನು ಪ್ರತಿಯೊಬ್ಬರಿಗೆ ತೋರಿಸಿ ಕಾಸು ಇವತ್ತು ಕೌಂಟ್ ಆಗಬೇಕು. ಯಾಕಂದ್ರ ಎಲ್ಲೂ ಕೂಡ ಅಕ್ರಮ ಮಾಡುವಂತ ಹುನ್ನಾರ ಐತಿ. ಅದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ನಾನು ಮೇಲಾಧಿಕಾರಿಗಳನ್ನ ಏನು ವಿನಂತಿ ಮಾಡ್ತೇನಪ್ಪ ಅಂದ್ರ, ದಯವಿಟ್ಟು ಆದಷ್ಟು ಪಾರದರ್ಶಕತೆಯಿಂದ, ಈಗಂತೂ ಮುಗಿದೋತಿ, ಚುನಾವಣೆ ಮುಗಿತದ, ಅದನ್ನ ಕೌಂಟಿಂಗ್ ಆದ್ರೂ ಪಾರದರ್ಶಕತೆಯಿಂದ ಮಾಡಂತೇಳಿ ನಾನು ಎಲ್ಲಾ ಅಧಿಕಾರಿಗಳು ಕೈ ಮುಗಿದು ಕೇಳ್ಕೊಳ್ತೀನಿ. ಬಂಧುಗಳೇ ನಮಸ್ಕಾರ. ನಾನು ಸೋಮಸುಂದರ್ KS, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ. ನಾನು 2-3 ದಿನಗಳಿಂದ ಇಲ್ಲಿ ವಾತಾವರಣ ಹೇಗಿದೆ, ಮಲಪ್ರಭದ ಚುನಾವಣೆ ಯಾವ ರೀತಿ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೀತಾ ಇದೆಯಾ ಅನ್ನುವಂತಹ ವಿಚಾರವನ್ನ ನಾನು ನೋಡ್ಲಿಕ್ಕೆ ಇಲ್ಲಿ ತಳ ಊರಿದ್ದೆ. ಮೊನ್ನೆ ಬಹಳ ಚೆನ್ನಾಗಿ ವಿಶ್ವಾಸ ಮೂಡಿಸುವಂತಹ ಕೆಲಸ ಆಗ್ತಿತ್ತು. ಆದ್ರೆ ಇವತ್ತು ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ, ಇಲ್ಲಿ ವಿಶ್ವಾಸ ಅವಿಶ್ವಾಸ ಆಗಿದೆ. ನಿಜವಾದ ಪ್ರಜಾಪ್ರಭುತ್ವದಲ್ಲಿ ಇಲ್ಲಿ ಚುನಾವಣೆ ನಡೆದಿಲ್ಲ. ಇಲ್ಲಿರುವಂತಹ ಅಧಿಕಾರವುಳ್ಳವರು ತಮ್ಮ ಏನು ಸವಾರಿ ಇದೆ ತೇರನ್ನ ಹೇಳ್ಕೊಂಡು ಇಲ್ಲಿ ಬಂದು ಜನಗಳ ಮೇಲೆ ಪ್ರಭಾವ ಬೀರುವಂತಹ ತಮ್ಮ ಅಧಿಕಾರದ ದಮನವನ್ನ ಮಾಡಿ ತಾವು ಅಧಿಕಾರಿಗಳನ್ನೂ ಕೂಡ ನಾವು ಹಿಡಿತದಲ್ಲಿ ಇಟ್ಕೋಬಹುದು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡಿದ್ದಾರೆ. ಇದು ನ್ಯಾಯಸಮ್ಮತವಲ್ಲ. ನಿಜವಾದ ಪ್ರಜಾಪ್ರಭುತ್ವ ಇಲ್ಲಿ ನೆಲೆಗೊಳ್ಳಬೇಕು. ಸಹಕಾರ ಮಂಡಳಿಯಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರನೇ ಇರುವಂತ ವ್ಯವಸ್ಥೆ ಇಲ್ಲಿ ಆಗ್ಬೇಕಾಗಿದೆ. ಆದ್ರೆ ಸಹಕಾರ ವ್ಯವಸ್ಥೆಯಲ್ಲೂ ಕೂಡ ರಾಜಕಾರಣಿಗಳು ಕೈಯಾಡಿಸಿ ಅವರ ದುರುದ್ದೇಶವನ್ನ ಈಡೇರಿಸಿಕೊಳ್ಳೋದು ಒಳ್ಳೇದಲ್ಲ ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಇಂತಹ ನೀಚ ಕೆಲಸಗಳನ್ನ ಯಾವುದೇ ರಾಜಕಾರಣಿಗಳು ಮಾಡಬಾರ್ದು. ಹೀಗೆಲ್ಲ ಆಗೋದಾದ್ರೆ ಯಾಕೆ ಚುನಾವಣೆಗಳು ಮಾಡ್ಬೇಕು? ತಾವೇ ರಾಜ್ಯದಲ್ಲಿ ಅಧಿಕಾರ ಹಿಡಿದಿರುವಂತವ್ರು ತಾವೇ ಆಯ್ಕೆ ಮಾಡ್ಕೋಬಹುದಲ್ಲ, ಯಾರನ್ನ ಕುಣಿಸ್ಕೋಬಹುದಲ್ಲ. ಈ ಕೆಲಸವನ್ನ ಮಾಡೋದಕ್ಕೆ ಯಾಕೆ ಆಗ್ಲಿಲ್ಲ? ಇದೆಲ್ಲವನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಇಡೀ ಇವತ್ತು RO ವರ್ಗು ಭೇಟಿ ಮಾಡಿ ತಿಳಿಸಿದೀವಿ. ಈಗೇನೋ ಚುನಾವಣೆಯಲ್ಲಿ ಮತ ಹಾಕಿದ್ದಾರೆ, ಮತ ಹಾಕಿದಂತದ್ದು ಇನ್ನ ರಾತ್ರಿ ಆಗುತ್ತೆ, ಕಾಳ ರಾತ್ರಿ ಆಗ್ಬಿಡುತ್ತೆ ಅಂತ ನಾವು ಚಿಂತನೆ ಮಾಡ್ತಾ ಇರುವಂತದ್ದು. ನಿಜವಾದ ಜನರಿಂದ ಆಯ್ಕೆ ಆಗುವಂತ ವ್ಯಕ್ತಿಗಳು ಆಯ್ಕೆ ಆಗ್ಬೇಕು. ಇಲ್ಲಿ ವ್ಯವಸ್ಥೆನ ಸುಧಾರಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಷ್ಟೆಲ್ಲ ನೋಡ್ತಾ ಇರುವಂತದ್ದು. ದಯಮಾಡಿ ಅಂತ ಚಿಂತನೆಗಳು ಆಗ್ಬೇಕು. RO ಅವರು ಈಗಲೇ ತಕ್ಷಣ ಕ್ರಮ ಕೈಗೊಂಡು ಇವ್ರನ್ನೆಲ್ಲ ಹೊರಗಡೆ ಹಾಕ್ಬೇಕು. ರಾಜಕಾರಣಿಗಳನ್ನ ಚುನಾವಣಾ ಎಣಿಕೆ ಸಂದರ್ಭದಲ್ಲಿ ಒಳಗಡೆ ಬಿಡಬಾರ್ದು. ಅಲ್ಲಿ ಅಕ್ರಮ ನಡೆಯುವ ಸಾಧ್ಯತೆಗಳು ಹೆಚ್ಚಿದೆ. ಇದನ್ನ ನಾವು ಕೇಳೋದಕ್ಕೆ ಮುಂದೆ ಬಂದಿದ್ದೀವಿ. ನಾವು ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟವ್ರಿಗೆ ತಮ್ಗೆಲ್ಲ ನಮಸ್ಕಾರ.